ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕಾಯಿ ಮಸಾಲೆ ಏನು ರುಬ್ಬಾಕದೆ ರುಚಿಕರವಾಗಿರೋ ಅಂಥ ಸಾರಿನ ರೆಸಿಪಿ. ಇದು ಅನ್ನ, ಇಡ್ಲಿ, ದೋಸೆ, ಮುದ್ದೆ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ಬೆಳಗ್ಗೆ ಸಮಯ ಇಲ್ದಿದ್ದಾಗ ಇದು ಬೆಸ್ಟ್ ರೆಸಿಪಿ. ಟ್ರೈ ಮಾಡಿ ಒಂದು ಸಲ. ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತೊಗೊಂಡಿದ್ದೀನಿ. ತೊಗರಿಬೇಳೆ 100 ಗ್ರಾಮ್ಸಷ್ಟು. ನೀವು ನೋಡಿ ನಿಮಗೆ ಸಾರಿನ ಕ್ವಾಂಟಿಟಿ ಎಷ್ಟು ಬೇಕು ಅಂತ ಅದರ ಪ್ರಕಾರವಾಗಿ ತೊಗರಿಬೇಳೆನ ಉಪಯೋಗ ಮಾಡಿ. ತೊಗರಿಬೇಳೆಗೆ ಬದಲಾಗಿ ಹೆಸರುಬೇಳೆ ಕೂಡ ಉಪಯೋಗ ಮಾಡ್ಬೋದು, ಅಥವಾ ಮಿಶ್ರ ಬೇಳೆಗಳನ್ನ ಕೂಡ ಉಪಯೋಗ ಮಾಡ್ಬೋದು. ತೊಗರಿಬೇಳೆನ 2 ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ತೊಗರಿಬೇಳೆನ ತೊಳ್ಕೊಂಡಿದ್ದಾಗಿದೆ. ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ತಾ ಇದ್ದೀನಿ. ಸುಮಾರು 1 ಲೀಟ್ರಷ್ಟು ನೀರು, ಎಣ್ಣೆ 1 ರಿಂದ 2 ಚಮಚದಷ್ಟು, ಅರಿಶಿನ ಮತ್ತು ಜೀರಿಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೊಂಡ್ರೆ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಈರುಳ್ಳಿ 1 ಮೀಡಿಯಮ್ ಸೈಜ್ ಈರುಳ್ಳಿನ ಉಪಯೋಗ ಮಾಡಿದ್ದೀನಿ. ನಾಟಿ ಟೊಮೆಟೊ 2 ಸಣ್ಣ ನಾಟಿ ಟೊಮೆಟೊ, ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ ಸುಮಾರು 1/2 kg. ಹೀರೆಕಾಯಿನ ಉಪಯೋಗ ಮಾಡೋಕ್ಕೆ ಮುಂಚೆ ಟೇಸ್ಟ್ ಮಾಡಿ ನೋಡಿ, ಒಂದು ಸಲ ಕಹಿ ಇರುತ್ತೆ. ಹೀರೆಕಾಯಿಗೆ ಬದಲಾಗಿ ಮಿಶ್ರ ತರಕಾರಿಗಳನ್ನ ಉಪಯೋಗ ಮಾಡ್ಬೋದು, ಮಿಕ್ಸಡ್ ವೆಜಿಟೇಬಲ್ನ ಉಪಯೋಗ ಮಾಡ್ಬೋದು. ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಸುಮಾರು 3 ರಿಂದ 4 ಸೀಟಿಗೆ ಉಗಿಸ್ಕೊಂಡ್ರೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮೆತ್ತಗಾಗೋಗುತ್ತೆ. ಕುಕ್ಕರ್ ಆದಮೇಲೆ ದೊಡ್ಡದಾಗಿರೋ ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ವಿಡಿಯೋ ತೆಗಿಲಿಕ್ಕೂ ಸುಲಭ ಆಗುತ್ತೆ, ಚೆನ್ನಾಗಿ ಕಲಿಸ್ಲಿಕ್ಕೆ ಕೂಡ ಸುಲಭ ಆಗುತ್ತೆ, ಈಸಿ ಆಗುತ್ತೆ. ಹುಣಸೆ ರಸ 1 ಮೀಡಿಯಮ್ ಸೈಜ್ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಉಪಯೋಗ ಮಾಡಿದ್ದೀನಿ. ಹುಣಸೆ ಹಣ್ಣಿಗೆ ಬದಲಾಗಿ ಲಿಂಬೆ ಹಣ್ಣಿನ ರಸ ಕೂಡ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸಾರಿನ ಪುಡಿ 1 ಟೇಬಲ್ ಸ್ಪೂನಷ್ಟು. ಇದು ಬ್ಯಾಡಗಿ ಅಚ್ಕಾರದ ಪುಡಿ, ಇದು ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕೊಂಡ್ರೆ ಬಣ್ಣ ಚೆನ್ನಾಗಿ ಬರುತ್ತೆ. ಕುದಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ಈಗ ಚೆನ್ನಾಗಿ ಕುದೀತಾ ಇದೆ. ರುಚಿಕರವಾಗಿರೋ ಅಂಥ ಸಾರು ರೆಡಿಯಾಗಿದೆ. ಒಗ್ಗರಣೆ ಕೂಡ ಕಂಪಲ್ಸರಿ ಏನಿಲ್ಲ, ಹೀಗೆ ತಿನ್ಬೋದು. ಆದರೆ ನಾನು ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ಒಗ್ಗರಣೆಗೆ ಚೆನ್ನಾಗಿ ಕುಟ್ಟಿಟ್ಕೊಂಡಿರೋ 3 ರಿಂದ 4 ಎಸಳಷ್ಟು ಬೆಳ್ಳುಳ್ಳಿ, ಸಾಸಿವೆ, ಮೆಂತ್ಯ ಕಾಳು, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿನ ಉಪಯೋಗ ಮಾಡಿದ್ದೆ. ಒಂದು ಸಲ ಟ್ರೈ ಮಾಡಿ. ಬಿಸಿ ಅನ್ನ, ರಾಗಿ ಮುದ್ದೆ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಸೂಪರ್ ಟೇಸ್ಟಿ. ಮಾಡೋದು ಕೂಡ ತುಂಬಾ ಸುಲಭ. ಕಾಯಿ ಮಸಾಲೆ ರುಬ್ಬಾಕೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.